ಅಯ್ಯೋ ಅವ್ರು ಯಾರಿಗೂ ಇಷ್ಟನೇ ಇಲ್ಲ. ಸುಮ್ಮನೆ ಇವ್ರು ಯಾಕೆ ರಿಸ್ಕ್ ತಗೊಂತಾ ಇದಾರೆ? ನನ್ಗೂ ಅದೇ ಅರ್ಥ ಆಗ್ತಿಲ್ಲ. ಮಕ್ಕಳ ನಿಂತ್ಕೊಳ್ಳಿ, ಮಕ್ಕಳ ನಿಂತ್ಕೊಳ್ಳಿ, ಮಕ್ಕಳೇ ನಿಂತ್ಕೊಳ್ಳಿ, ಮಕ್ಕಳೇ. ನಿಮ್ಗೆ ಆ ಮಕ್ಳು ಮನೆ ಗೊತ್ತಾ? ನಿಮ್ಮಮ್ಮ ಇಲ್ಲಿ? ಅವ್ವ ಅಟ್ಟಿರಿಲ್ಲ, ಎಲ್ಲೋ ಹೋಗಿದೆ. ಏ ಮೂದೇವಿ, ಏನೇ ಬೆಳಿಗ್ಗೆ? ನಮಸ್ಕಾರ ಅಮ್ಮ. ಮಗುನ ಸ್ಕೂಲ್ ಕರ್ಕೊಂಡು ಹೋಗಿ ಬಂದ್ರೇನಿ? ಅವಳು ಸ್ಕೂಲು ಪಾಲು ಅಂತ ಹೋದ್ರೆ ಅಟ್ಟಿಗೆ ಅಮ್ಮಿ ಯಾರು ಮಾಡೋರು? ಕಸ ಮುಸ್ರೆ ಬಳಿಬೇಕು, ಕೊಟ್ಟಿಗೆ ಗುಡಿಸ್ಬೇಕು, ಹಸಿಗೆ ಹುಲ್ಲಾಕ್ಬೇಕು, ಎಲ್ಲ ಏನ್ ನೀನ್ ಮಾಡ್ಕೊಟ್ಟಿಯೇ? ಹೋಗಮ್ಮ ಹೋಗು, ನಿನ್ ಕ್ಯಾಮಿ ನೋಡೋಗು. ಅಲ್ಲ ಮಕ್ಕಳು ಓದಿದ್ರೆ ಯಾಕೆ ಓದ್ಬೇಕು ಅಂತ? ಅದರಿಂದ ಏನ್ ಸಿಗುತ್ತೆ? ಅದ್ರ ಬದಲು ಹೊಲ ಮನೇಲಿ ಕೇಮೆ ಮಾಡಿದ್ರೆ 4 ಕಾಸಾನು ಬರ್ತದೆ. ಹೋಗಮ್ಮ ಹೋಗು, ಬಾರ ಹೋಗ. ಅದಂಗಲ್ಲ. ಅಯ್ಯೋ ಯಾರೂ ಇಲ್ಲ, ಹೋಗಮ್ಮ. ಅಯ್ಯೋ ದೇವ್ರೆ, ಈ ಊರಲ್ಲಿರೋ ಮಕ್ಳಿಗಿರ್ಲಿ, ದೊಡ್ಡವ್ರಿಗೂ ವಿದ್ಯೆ ಬೆಲೆ ಗೊತ್ತಿಲ್ವಲ್ಲ. ಭುವನೇಶ್ವರಿ ಅವರ ಕಂಟ್ರೋಲ್ನಲ್ಲಿರೋ ಊರಿದು. ಅವ್ರನ್ನ ಎದುರಾಕೊಂಡು ಯಾರು ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ತಾರೆ? ಸುಮ್ಮನೆ ತಲೆನೋವು ಯಾಕೆ? ಬನ್ನಿ ಹೋಗೋಣ. ನಾವ್ಯಾಕೆ ಅವ್ರ ಮಾತನ್ನ ಕೇಳಬೇಕು? ಅವ್ರೇನು ಗೌರ್ಮೆಂಟಾ ಅಥವಾ ಎಜುಕೇಷನ್ ಆಫೀಸರಾ? ಅದೇನೇ ಇರಲಿ, ನಾನು ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಅದು ಯಾರು ಬಂದು ತಡೀತಾರೋ ನೋಡೇ ಬಿಡ್ತೀನಿ. ಬ್ಲೇಡು ಅವ್ನು ರುದ್ರಲ್ಲ, ಮುಂದೇನು ನೋಡಿದ್ರು ಎಂದ್ರವನಲ್ಲ. ಆದ್ರೆ ಈ ಟೀಚರ್ ಅಮ್ಮನ್ ನೋಡಿ ಕೊತ್ತಿಮರಿ ಆದಂಗೆ ಆಗ್ಬಿಟ್ಟವನಲ್ಲ, ಹೆಂಗೆ ಅಂತ. ಕೊತ್ತಿಮರಿಗೆ ಗಂಟೆ ಕಟ್ಟೋರು ಬಂದವ್ರೇಕಲ್ಲ ಅಂದ್ರೆ ರುದ್ರೇಗೌಡ್ರಿಗೆ ಟೀಚರ್ ಅಮ್ಮನ ಮೇಲೆ ಲೆವ್ವಾಗದೆ. ಆಮೇಕಳಪ್ಪ ಸಾಕು, ನಮ್ಮ ರುದ್ರೇಗೌಡ್ರು ಸ್ವಲ್ಪ ಬಗ್ಗಕ್ಕಿಲ್ಲ. ಅದೇ ಮತ್ತೆ ಆ ಸೀನ ಸವಾಲಾಗ್ತಾ ಅಂತ ಊರ ಹೆಣ್ಣೈಕಳೆಲ್ಲ ನೋಡಿದ್ರು. ನಮ್ಮ ರುದ್ರೇಗೌಡ್ರಿಗೆ ಅವ್ರು ಯಾರ ಮೇಲೂ ಆಗದೆ ಇರೋ ಪಿರುತಿ ಈ ಟೀಚರ್ ಅಮ್ಮನ ಮೇಲೆ ಆಗ್ಬಿಡ್ತದ. ಅಯ್ಯ ಬಟ್ಟೆ ತವ, ಅದು ಅಂದೆ ಕಂಡ್ರಲ್ಲ, ಈ ಹೃದಯ ಅನ್ನೋದು ಯಾರನ್ನ ಕಂಡ್ರೆ ಹಿಗ್ತದೆ, ಯಾರನ್ನ ಕಂಡ್ರೆ ಕುಗ್ತದೆ, ಒಂದು ಗೊತ್ತಾಗಕ್ಕಿಲ್ಲ ಕಂಡ್ರಲ್ಲ. ಗರಡಿ ಮನೆ ರುದ್ರನ ಟೀಚರ್ ಅಮ್ಮಂಗ್ ಬಿದ್ದಣ. ನಮ್ಮ ಗರಡಿ ಮನೆ ಗಟ್ಟಿ ಗುಂಜಕಲ್ಲ, ಅದು ಯಾರಿಗೂ ಬೀಳಕ್ಕಿಲ್ಲ. ಹೊಸ ಟೀಚರ್ ಬಂದ್ಮೇಲೆ ಬರೀ ಹೋಗ್ಲಿಕ್ಕಲ್ಲ. ನಾವಂತೂ ಈ ಸ್ಕೂಲ್ ಹೋಗ್ಬಾರ್ದು ಅಂತ ಫಿಕ್ಸ್ ಮಾಡ್ಕೋಬೇಕು. ಟೀಚರ್ ಏಟೇ ಕರೆದ್ರು ಸರಿನೇ. ಉಳ್ಳೇಶಾಲಿ ಉಳ್ಳಾದ್ಮೇಲೆ ಎಲ್ಲೂ ಹೋಗಕ್ಕಿಲ್ಲ, ನಾವು ಹೋಗೋದ್ ಬೇಡ. ಟೀಚರ್ ಇಲ್ಲೂ ಬಂದ್ರು, ಊಡ್ರ. ಪಾಠ ಕೇಳಕ್ಕಂದ್ರೆ ಬರಲ್ಲ, ಆದ್ರೆ ಆಟ ಆಡಕ್ಕಂದ್ರೆ ಬಂದೇ ಬರ್ತಾರೆ. ನಿಮ್ಗೆ ಯಾರಿಗೂ ಆಟ ಆಡಕ್ ಬರಲ್ವೇನ್ರೋ? ಬಾಲ್ನ ಕರೆಕ್ಟ್ ಕಲ್ಲು ಗುರಿ ಇಟ್ಟು ಹೊಡೆದಿದ್ದೀನಿ. 1 2 3 ಅಂತ ಜೋಡಿಸ್ತೀನಿ. ನನ್ನ ಗೆಲ್ಲಕ್ ಬಿಡ್ತೀರಾ? ಸತೀಶ, ಟೀಚರ್ ಗೆಲ್ತಾರ್ ಕಣೋ, ಬಾಲ್ ತಗೊಂಡು ಹೊಡಿಲ.
ಬಂದು ಆಡ್ಬೋದು. ಖೋಖೋ, ಕಬಡ್ಡಿ, ಕ್ರಿಕೆಟ್ ಎಲ್ಲ ಆಡ್ಬೋದು. ಫ್ರೆಂಡ್ಸ್ ಸಿಗ್ತಾರೆ. ಶಾಲೆಗೆ ಬಂದ್ರೆ ಆಟ ಹೇಳಿ ಬರೀ ಪಾಠನೇಯ. ಈ ಟೀಚರು ಆಟ ಆಟ ಹಾಕೊಂಡ್ ಬಂದವರು ಸ್ಕೂಲು ಪಾಠ ಅಂತವ್ರ. ಸೋತ್ರಾ? ಮತ್ತೀಗ ಗೆದ್ದಿದ್ಯಾರು? ಮತ್ತೀಗ ನೀವು ಗೆದ್ದೋರ್ ಮತ್ ಕೇಳ್ಬೇಕಲ್ವಾ? ಸ್ಕೂಲ್ ಬಂದ್ರೋ? ನಡೀರಿ ಸ್ಕೂಲ್. ಕೋಟ್ಲೆ ಬಂದ್ರೆ ನಾ ಬರ್ತೀನಿ, ಸತೀಶ ಬಂದ್ರೆ ನಾನ್ ಬರ್ತೀನಿ. ಯಾರಿಲ್ಲ, ನಮ್ಮ ಅಣ್ಣ ಹೇಳಿದ್ರು ಬರ್ತೀವಿ. ನಿಮ್ ಅಣ್ಣನ? ಯಾರವರು? ಎಲ್ಲಿದಾರೆ? ಗರಡಿ ಮನೇಲಿ ಅವ್ರು ಹೇಳಿದ್ರೆ ನಾವೇನು ಎಲ್ರು ಬರ್ತಾರೆ. ಗಾಡಿ ಮನೆ ಎಲ್ಲಿದೆ? ನೆಟ್ಟಿಗೆ ಹೋಗಿ ಬಲಕ್ ತಿರ್ಕೊಳ್ಳಿ ಎಡಕ್ ತಿರ್ಕೊಳ್ಳಿ ಅಲ್ಲಯ್ಯ. ಅವ್ರು ಹೇಳಿದ್ರೆ ನಿಜವಾಗ್ಲೂ ಬರ್ತೀರಾ? ನಮ್ಮ ಅವು ನಾನೇ ಬರ್ತೀವಿ. ಸರಿ. ಕೊಟ್ಲೆ ಯಾಕ್ಲಾ? ಅಣ್ಣ ಹೇಳಿದ್ರೆ ಗೊತ್ತೀವಿ ಅಂದೆ. ಲೋ ಸತೀಶ, ಗರಡಿ ಮನೆ ಒಳಕ್ಕೆ ಹೆಣ್ಣೈಕಳನ್ನ ಬುಡಕಿಲ್ಲ. ಆ ಟೀಚರ್ ಅಮ್ಮ ಹೆಂಗ್ ಒಯ್ತಾರೋ. ಹೆಂಗಾರ ಮಾಡಿ ಹೋಗ್ಬಿಟ್ರೆ ನಮ್ಮ ಅಣ್ಣ ಯಾರು? ಭುವನೇಶ್ವರಿ ಅವನ್ ಮಗ. ಅವನ್ಗೆ ಓದು ಬರ ಅಂದ್ರೆ ಆಗಕ್ಕಿಲ್ಲ, ಅದಕ್ಕೆ ಅಣ್ಣಕ್ಕೂ ಆಗಕ್ಕಿಲ್ಲ. ಓ ಹಂಗಂದ್ರೆ ಇವಮ್ಮ ಅಣ್ಣನ್ ಕೈ ಬಯಸ್ಕೊಳ್ ಪಕ್ಕ. ಬನ್ನಿ ಬನ್ನಿ ನೋಡ್ ಮಜಾ ತಗೊಳ್ಳೋಣ. ರುದ್ರಣ್ಣ ಮುಗ್ಸಾಕು ಮುಗ್ಸಾಕು. ರುದ್ರಣ್ಣ ಮುಗ್ಸಾಕಣ. ರುದ್ರಣ್ಣ ಅಂಜನಿ ಆಂಜನೇ. ರುದ್ರಣ್ಣ, ಒಂದ್ ಗಳಿಗೆ ಯಾಮಾರಿದ್ರೆ ಸೋತೋಗ್ಬಿಡ್ತಿದ್ದೆ. ಹುಷಾರು. ರುದ್ರಣ್ಣ ಏನಾಗೈತೆ ನಿಂಗೆ? ಇಲ್ಲ, ನಾನು ಯಾರಿಗೂ ಬೀಳಕ್ಕಿಲ್ಲ. ಅದ್ಯಾವ ರಾಣಿಗೂ ನಾನು ಯಾರಿಗೂ ಬೀಳಕ್ಕಿಲ್ಲ. ಹೊಳೆವ ಬೆಳ್ಮುಗಿಲ ತಾರೆ ಕಣ್ ಕಣ್ ಮೀಲಾಯ್ಸು ಬಾರೆ ಬಾನಾನ ಬೆಳ್ಳಕ್ಕಿ ಹಂಗೆ ಹೋ ಎದೆಯ ನೀ ಹೋಗ್ದೆ ಹಿಂಗೆ ಐದೇಸ ಮಾದಪ್ಪೆ ನೀಡೋ ನಂಗೆ ಇಂದು ಬರವನ್ನ ಈ ದ್ಯಾಪ್ತಿಗೆ ಭಕ್ತನಾದೆ ನಾನಿನ್ನ ನಮ ಜೋಡಿ ಮಾಡಿ ಬೆಳಗೋ ಈ ಬದುಕನ್ನ ಅವರು ಬಂದ್ರು. ಅವರೇ, ನೀವು ಬಂದದ್ದು ದೇವ್ರು ಬಂದಂಗಾಯ್ತು ಅವರೇ. ಈ ಹೆಬ್ಬೆಟ್ಟಿಗೆ ಇಷ್ಟೊಂದು ಮರ್ಯಾದೆ ಎಲ್ಲ ಬೇಕಾ? ಈ ಮೆರವಣಿಗೆ ಎಲ್ಲ ಯಾವಾಗ ಕೊನೆ ಆಗುತ್ತೋ?
ನನ್ನ ಮಗ ಏಟ್ ಚೆನ್ನಾಗಿ ಕಾಣ್ತೈತೆ. ಅವ್ವ ನಂಗೆ ಈಜಿ ಮದುವೆ ಬ್ಯಾಡ, ನಾನು ಓದ್ಬೇಕು. ಭುವನೇಶ್ವರಿ ಒಪ್ಪಂದವ್ರ ಕಣಿ, ನಾಡೋ ಮಾತೇನಾರ ಅವ್ರ ಕಿವಿಗೆ ಬಿತ್ತು ಅಂದ್ರೆ ನಮ್ಮ ಊರಿಂದ ಆಚೆ ಗಟ್ಟು ಬಿಡ್ತಾರೆ ಆಟೆ. ನಿನ್ ದಮ್ಮಯ್ಯ ಕಣವ್ವ, ನಂಗೆ ಈ ಮದುವೆ ಬ್ಯಾಡ. ನಮ್ಮ ಕೈಲಿ ಏನೈತೆ ಮಗಳೇ, ನಾವು ಉಳುಮೆ ಮಾಡ್ತಾರ ಭೂಮಿ, ನಿನ್ ಮದುವೆಗೆ ಮಾಡ್ತಿರೋ ಖರ್ಚು ಎಲ್ಲ ಹೂವು ಹಾಕಿರೋ ಭಿಕ್ಷೆ. ಅವ್ರನ್ನೇನಾರ ಎದ್ರ ಹಾಕೊಂಡ್ರೆ ನಾವು ಬೀದಿಗೆ ಬಂದ್ಬಿಡ್ತೀವಿ ಆಟೆಯ. ಹಂಗಾರೆ ನಾನು ಓದೋ ಕನ್ಸು. ನಿನ್ ಮದ್ವೆ ಆದ್ಮ್ಯಾಕೆ ನಿನ್ ಗಂಡ ಓದ್ಸಿದ್ರೆ ಓದುವಂತೆ ಕಣವ, ಈಗ ಸುಮ್ಮನೆ ಇರವ. ಕೈ ಕೊಡಿ. ಅಂಜನಿಯಾ ರುದ್ರ ಅವ್ರೆ, ಏನಾಯ್ತು? ರೀ ಟೀಚರಮ್ಮ, ನಿಮ್ಗೆ ಬುದ್ಧಿಗಿದ್ದಿ ಆಯ್ತಾ? ಕರಡಿ ಮನೆ ಇದು, ಹೆಣ್ಣು ಇದಕ್ಕೆಲ್ಲ ಬರಬಾರ್ದು. ಓ ಸಾರಿ, ನನಗೆ ಗೊತ್ತಾಗ್ಲಿಲ್ಲ. ನಾನು ರುದ್ರ ಅವ್ರ ಹತ್ರ ಮಾತಾಡ್ಬೇಕಿತ್ತು. ರುದ್ರ ಅವ್ರೆ, ಅಂಜನಿಯಾ ಈ ಮಕ್ಳು ನನ್ನ ಜೊತೆ ಬರ್ಬೇಕಿತ್ತು. ನೀವ್ ಹೇಳಿದ್ರೆ ಮಾತ್ರ ಇವ್ರು ನನ್ನ ಜೊತೆ ಬರೋದಂತೆ. ಕಳ್ಸ್ಕೊಡ್ತೀರಾ ಪ್ಲೀಸ್? ರುದ್ರ ಅವ್ರೆ, ಹೇ ಮಗ, ಟೀಚರ್ ಮುಂದೆ ಹೋಗಲ್ಲ. ಅಲ್ಲಣ್ಣ ಹೇಯ್ ಹೋಯ್ತಿಲ್ಲ ಇಲ್ಲಾಂದ್ರೆ ಬಾಸ್ ವಿಷಯ. ಹೋಯ್ತೀವಿ. ಥ್ಯಾಂಕ್ ಯು ಸೋ ಮಚ್. ಈ ಟ್ಯಾಂಕಿಂಗೆಲ್ಲ ಆಮೇಲೆ ಕಟ್ಟೂರಂತೆ. ನಮ್ಮ ಉಸ್ತಾದ್ ನೋಡಿದ್ರೆ ಮಕ್ಕುಗಿತಾರೆ. ಮೊದ್ಲಿನಿಂದ ಹೊರಡಿ. ಸಾರಿ. ನಡೀರು, ರುದ್ರ ಅವ್ರು ಹೇಳೈತಲ್ಲ. ಹೊಳೆವ ಬೆಳ್ಮುಗಿಲ ತಾರೆ ಕಣ್ ಮೀಲಾಯ್ಸು ಬಾರೆ. ಬರ್ತೀನಿ. ಗರಡಿ ಪಟ್ಟೆಲ್ಲ ಮರೆತೆ ಹೋಗೈತೆ, ಒಲುಮೆ ಪಾಠವು ಈಗ ಶುರು ಆಗ್ತೈತೆ. ಭೂಮಿಗೂ ಬಾನಿಗೂ ರೆಕ್ಕೆ ಕಟ್ಟುತ್ತಾ. ರುದ್ರಣ್ಣ ಬೇಡ ಅಂತಾರೆ ಅನ್ಕೊಂಡಿದ್ರೆ ಹೋಗು ಅಂದ್ಬಿಟ್ರಲ್ಲ. ಎಷ್ಟು ವರ್ಷದಿಂದ ರುದ್ರಣ್ಣ ನೋಡ್ಕೊಂಡೆ ಬೆಳ್ದಿವ್ನಿ. ಯಾಕೆ ಹಿಂಗ್ ಮಾಡ್ತಾನೋ ಗೊತ್ತಾಗ್ತಿಲ್ಲ. ನಡೀಲಿ ಹೋಗಮ್ಮ. ರುದ್ರಣ್ಣ ರುದ್ರಣ್ಣ ಅಲ್ಲ, ಏನಾಗದೆ ಅಂತ ನಿಂಗೆ? ಆ ಟೀಚರ್ ಅಮ್ಮ ಎದುರುಗಡೆ ಬಂದ್ರೆ ಒಳ್ಳೆ ಗರ ಬರ್ದವ್ರ ಥರ ನಿಂತ್ಕತಿಯಲ್ಲ. ಏಯ್ ಹೋಗ್ರಲ್ಲ, ಕ್ಯಾಮ್ರಾ ಹಿಡ್ಕೋಗ್ರಿ, ಹೋಗ್ಲಾ. ಅಂಜನಿಯಾ ಏನಾಗ್ತೈತೆ ನನಗೆ? ಆ ಟೀಚರ್ ನಮ್ಮ ಕಣ್ಮುಂದೆ ಬಂದ್ರೆ ಯಾಕೆ ನನಗೆ ಹೆಂಗೆಂಗೋ ಆಯ್ತೈತೆ. ಏನ್ ಸರ್ ಇವಳು ಮಕ್ಳನ್ನ ಕರ್ಕೊಂಡು ಬಂದೇ ಬಿಟ್ಲು. ಇದೇ ಸ್ಕೂಲಲ್ಲಿ ಮಕ್ಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ? ಇವತ್ತು ಇಷ್ಟು ಜನ ಮಕ್ಕಳು ಬಂದಿದ್ದಾರೆ, ನಾಳೆ ಇನ್ನೊಂದಷ್ಟು ಜನ ಮಕ್ಕಳು ಬರ್ತಾರೆ. ಕ್ಲಾಸ್ ರೂಮ್ ತುಂಬುತ್ತೆ. 100% ಅಟೆಂಡೆನ್ಸ್ ಬಿದ್ದೇ ಬೀಳುತ್ತೆ. ಇನ್ನು ಮುಂದೆ ಆದರೂ ತಗೊಳ್ಳೋ ಸಂಬಳಕ್ಕೆ ಸರ್ಕಾರಕ್ಕೆ ನಿಯತ್ತಾಗಿ ಕೆಲಸ ಮಾಡಿ. ನಾವು ಸಂಬಳ ತಗೋತಿರೋದು ಮಕ್ಳಿಗೆ ಪಾಠ ಹೇಳ್ಕೊಡೋದಕ್ಕೆ. ಈಗ ಬಂದು ಸ್ಟಾಫ್ ರೂಮಲ್ಲಿ ಕುತ್ಕೊಂಡು ಹೋಗೋಕ್ಕಲ್ಲ. ಮಕ್ಕಳ ಬಂದರು. ಸದ್ಯ ಎಜುಕೇಷನ್ಗೆ ಸಪೋರ್ಟ್ ಮಾಡೋಕ್ಕೆ ಈ ಊರಲ್ಲಿ ರುದ್ರ ಅಂತ ಒಬ್ಬರಾದ್ರೂ ಇದ್ದಾರಲ್ಲ. ಸರಿ, ನಾನೀಗ ಅಟೆಂಡೆನ್ಸ್ ಹಾಕ್ತೀನಿ. ಪಾಟ್ಲೆ, ಚೋಟು, ಸತೀಶ್, ತೇಜಸ್ವಿ, ಕಾವ್ಯ. ಈ ಹುಡುಗಿ ಯಾರು? ನಾನು ಅವಳ ಭೇಟಿ ಮಾಡಲಿಲ್ವಲ್ಲ. ಅವಳ ಮನೆಯಲ್ಲಿದೆ.
ನಾವೇನೋ ರುದ್ರನ ಬೋಯಕ್ ಬಂದಿದೀವಿ ಆದ್ರೆ ಅವಳು ಬರಕಿಲ್ಲ. ನಮ್ಮ ಅಪ್ಪನ ನಾಳೆಗೂ ಬರಕಿಲ್ಲ. ಯಾಕೆ? ಇವತ್ತು ಅವ್ರ ಮದ್ವೆ. ಥ್ಯಾಂಕ್ಸ್ ಅತ್ತ. ನಿನ್ನ ಮುಖ ತೋರ್ಸೋಕ್ಕೂ ನಮ್ಮಿಂದ ಆಗದೆ ಇರೋವಾಗ ಆಗಿದೆಪ್ಪ. ನಮ್ಮ ಮಗಳ ಮದುವೆ ನೋಡೋ ಅದೃಷ್ಟ ನಮ್ಮ ಹಣೆಯಲ್ಲಿ ಬರ್ದಿಲ್ಲ ಅಂತ ಅನ್ಸತ್ತೆ. ಅತ್ತೆ, ನಾನು ಇಲ್ಲೇ ಇರುವಾಗ ಹೀಗೆ ಕೇಳ್ತೀರಾ? ಶಶಾಂಕ್, ನಿಂದೇನು ಸಮಸ್ಯೆ ಇಲ್ಲಪ್ಪ, ಆದ್ರೆ ನಿಮ್ಮ ಅಪ್ಪ ಅಮ್ಮ. ಮಾವ, ನಿನ್ನೆ ಆಗಿದ್ರ ಬಗ್ಗೆ ನನಗೂ ಬೇಜಾರಿದೆ. ಆದ್ರೆ ಇಷ್ಟಕ್ಕೆಲ್ಲ ಪ್ರೀತಿ ಹುಡುಗಿನ ಬಿಟ್ಬಿಡಕ್ಕಾಗತ್ತಾ? ಅಪ್ಪ ಅಮ್ಮನ ಜೊತೆಗೆ ಮಾತಾಡಿ ಸಮಾಧಾನ ಮಾಡ್ತೀನಿ. ವಿಷಯ ಅಷ್ಟೇ ಅಲ್ಲಪ್ಪ, ಯಾವುದೇ ಕಾರಣಕ್ಕೂ ಅಕ್ಷರ ಕೆಲ್ಸಕ್ಕೆ ಹೋಗ್ಲೇಬಾರ್ದು ಅಂತ ನಿಮ್ಮ ಅಪ್ಪ ಅಮ್ಮ ಹೇಳಿದಾರಲ್ಲ. ಅಕ್ಷರ ತಾನೀಗ ಮಾಡ್ತಿರೋ ಟೀಚರ್ ಕೆಲಸಕ್ಕೆ ಅಡ್ಡಿಯಾಗೋದಾದ್ರೆ ನನ್ನ ಮದುವೆನೇ ಆಗಲ್ಲ ಅಂತಿದ್ದಾಳಪ್ಪ. ಮಾವ, ಅಕ್ಷರ ಪಾಷೆ ನನಗೂ ಅರ್ಥ ಆಗುತ್ತೆ. ಹಾಗಂತ ಅವಳ ಮೇಲಿನ ಪ್ರೀತಿನೂ ಕಡಿಮೆ ಆಗಲ್ಲ, ಭಾವನೆನೂ ಬದಲಾಗಲ್ಲ. ನಿಮ್ಮ ಅಪ್ಪ ಅಮ್ಮ ಆಟ ಆಡಿದ್ರೆ ಕೈ ಹಿಡಿಯೋ ಹುಡುಗಿಗೋಸ್ಕರ ಹೆತ್ತೋರ್ ಕಾಲು ಹಿಡಿತೀನಿ. ಆದರೆ ನನ್ನ ಪ್ರೀತಿ ಮಾತ್ರ ಯಾವತ್ತೂ ಬಿಟ್ಕೊಡಲ್ಲ. ಯಾರನ್ನು ಕಣ್ಣೆತ್ತು ನೋಡಿದ್ರೆ ಹುಡುಗಿ ನನ್ನ ಪ್ರೀತಿ ಒಪ್ಕೊಂಡಿದ್ದಾಳ, ಅವಳಿಗೋಸ್ಕರ ಯಾವ ರಿಸ್ಕ್ ಬೇಕಾದ್ರೂ ತಗೊಳ್ತೀನಿ. ನಿನ್ನಂತ ಹುಡುಗನ್ ಪಡೆಯೋಕೆ ನಮ್ಮ ಮಗಳು ನಿಜವಾಗ್ಲೂ ಪುಣ್ಯ ಮಾಡಿದ್ದಾಳೆ. ಇಲ್ಲ ಮಾವ, ಅಕ್ಷರನ ಹೆಂಡತಿಯಾಗಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೀನಿ. ಬೆಳ್ಳಿ, ನಾನು ನಿನ್ ಬಿಟ್ಟು ಯಾವ ಹುಡುಗಿನೂ ಕಣ್ಣೆತ್ತು ನೋಡೋಕಿಲ್ಲ, ಯಾರ ಕೂಟನೂ ಮಾತಾಡೋಕ್ಕೂ ಇಲ್ಲ. ಹೆಣ್ಣೆಕ್ಳ ಹೆಜ್ಜೆ ಶಬ್ದ ಕೇಳಿದ್ರೆ ಸಾಕು ಆ ಬೀದಿಗೆ ತಲೆನೇ ಆಗದೆ ಇರೋ ಬ್ರಹ್ಮಚಾರಿ ನಾನು. ಇಷ್ಟಾದ್ರೂ ಅದು ಯಾರಲ್ಲ ಬೆಳ್ಳಿ, ಬಂದು ಬಂದು ನನ್ನ ಕಣ್ ಮುಂದೆನೆ ಕಾಣಿಸ್ಕೊಳ್ತಾರೆ. ಅಲ್ಲ, ಆ ಸೀನ ಸುಮ್ಮನೆ ಬಾಯ್ ಬಿಡ್ಕೋತಾನಂತ ಅನ್ಕೊಂಡಿದ್ದೆ. ಆದ್ರೆ ಟೀಚರ್ ಅವ್ನು ನೋಡ್ತಿದ್ದಂಗೆ ಗಾಳಿ ಇಲ್ಲದೆ ಇದ್ರು ಬಿರುಗಾಳಿ ಬೀಸ್ದಂಗಾಯ್ತು. ಇದೆ ಲ್ಯಾಪ್ಟಾಪ್ ಲ್ಯಾಪ್ಟಾಪ್ ಅಂತ ಹೊಡ್ಕೊಳ್ತಾ ಇತ್ತು. ಎದಿನಾಗ ಮ್ಯೂಸಿಕ್ ಶುರುವಾಯ್ತು. ನನಗೆ ಗೊತ್ತಿಲ್ಲದೆ ನನ್ನ ಮೈ ಮನಸ್ಸು ನುಲಿಯಕ್ಕೆ ಶುರು ಮಾಡ್ಬಿಡ್ತು ಬೆಳ್ಳಿ. ಅಂದ್ರೆ ನನಗೆ ಟೀಚರ್ ಅವನ ಮೇಲೆ ಬಿಡ್ತು. ಆಂಜನೇಯ ಇಲ್ಲ, ಈ ರುದ್ರ ಯಾರಿಗೂ ಬೀಳಕ್ಕಿಲ್ಲ. ಈ ರುದ್ರ ಇನ್ಮ್ಯಾಕೆ ಆ ಟೀಚರ್ ಅವನ್ ಕೂಡ ಮಾತಾಡಕ್ಕೂ ಇಲ್ಲ. ಮೈಲಿ ದೂರ ಇರಬೇಕು. ನನ್ನ ಮನಸ್ಸಿನಾಗೆ ಕುಸ್ತಿ ಬಿಟ್ಟು ಬೇರೆ ಏನೂ ಯೋಚನೆ ಬರಬಾರ್ದು. ಬೆಳ್ಳಿ, ಇದಕ್ಕೆ ನೀನೇ ಏನಾದರೂ ದಾರಿ ತೋರಿಸು. ಬೆಳ್ಳಿ, ಏನೋ ನಮ್ಮ ಹುಡುಗಿ ನಿಂತವ ಕಷ್ಟ ಸುಖ ಹೇಳ್ಕೊಂಡ್ರೆ ಹಿಂಗ ಓಡೋಗೋದು. ನಿಂತ್ಕೊಳ್ಳೆ ಬೆಳ್ಳಿ, ನಿಂತ್ಕೊಳ್ಳೆ. ಆರ ಬದಲಾಯಿಸ್ಕೊಳ್ಳಿ. ಹುಡುಗಿ ಮುಖ ಯಾಕೆ ಸಪ್ಪಗೈತೆ? ಗಂಡನ ಮನೇಲಿ ಹೆಂಗೋ ಏನೋ ಅಂತ ಭಯ ಕಣವ. ಅವ್ವ ನೋಡ್ತಾರು ಸಿಟ್ಟು ಮಾಡ್ಕತ್ತೆ. ಆರ ಹಾಕವ. ಕಾವ್ಯ, ಹಿಡ್ಕೋ. ಮೊದಲು ಅವ್ರ ಕಲ್ ಮುಡಿಸಿ ತಗೊಂಡು ಬರ್ತೀನಿ ಅವರು. ಅವರೇ, ನಿಮ್ಮ ಧೈರ್ಯದ ಮೇಲೆ ಮದುವೆ ಮಾಡ್ತಾ ಇದ್ದೀನಿ, ಎಲ್ಲ ಸಂದಕ್ಕೆ ಆಯ್ತದಲ್ವಾ? ನಾನು ಮುಂದೆ ನಿಂತು ಮಾಡಿಸ್ತಾ ಇರೋ ಮದುವೆ ಇಲ್ಲಿ ತನಕ ಹದ್ಗೆಟ್ಟಿರೋದೇನಾದರೂ ಕಂಡಿದ್ಯಾ? ಇಲ್ಲ ತಾನೇ? ಯಾರ್ರೀ? ಯಾರಮ್ಮ ನೀನು? ಅಕ್ಷರ ಕಲಿಸೋ ಟೀಚರ್. ನೀನ್ ಯಾರಾದ್ರೂ ನನ್ಗೇನಮ್ಮ ತಾಳಿ ಹಾಕಿಸ್ಕೊಂಡೆ? ಯಾಕಂದ್ರೆ ಈ ಹುಡುಗಿಗೆ ಮದ್ವೆ ಮಾಡೋ ವಯಸ್ಸಲ್ಲ, ಓದಿ ಕಲಿಯೋ ವಯಸ್ಸು.
ತಾಳಿ ಅನ್ನೋ ಬೇಲಿ ಹಾಕಿ ಆ ಹುಡ್ಗಿನ ಕಟ್ಟಾಕ್ತಿದ್ರಾ? ಈ ಮದ್ವೆ ನಡೆಯಕ್ಕೆ ನಾನು ಬಿಡಲ್ಲ. ಎತ್ತವರು ಒತ್ತವರು ದೊಡ್ಡವರು ಇರಬೇಕಾದ್ರೆ ಬೇಡ ಅನ್ನೋಕೆ ನೀನ್ಯಾರು? ಶುಭ ಕಾರ್ಯ ನಡೆಯೋ ಜಾವಕ್ಕೆ ಮುಗ್ಗಿ ಅಪಶಕನ ಮಾಡ್ಬಿಟ್ಟಲ್ಲಮ್ಮ. ನೀ ಚೋಟು ಕೋಟ್ಲೆ ಅವ್ವ ಇಲ್ಲೇ ಅವ್ರೇಕಲ್ಲ. ಇವತ್ತು ಈ ಟೀಚರ್ ಅವ್ನ ಕತೆ ಮುಗೀತು. ಮುಗಿಲಿ ಬಿಡ್ಲ? ಹೂ ಕಣ್ಲ, ಖಂಡಿತ ಮುಗಿಲಿ. ನಾವ್ ಇನ್ಮೇಲಿಂದ ಸ್ಕೂಲ್ಗೆ ಹೋಗಕ್ಕಿಲ್ಲಕ್ಕಲ್ಲ. ಹೆಣ್ಣೊಂದು ಕಲಿತಾರೆ, ಶಾಲೆಯೊಂದು ತೆರೆದಂತೆ. ಒಂದು ಹೆಣ್ಮಗು ಓದಿ ಮುಂದೆ ಬಂದ್ರೆ ಇಡೀ ದೇಶಕ್ಕೆ ಶುಭ ಶಕುನ. ನಿಮ್ಮ ಪಾಠ ಅಲ್ಲ ನಮ್ ಬೇಡ, ಸುಮ್ಮನೆ ಓದ್ರೆ ಸರಿ. ಕಾವ್ಯ, ನಿಂಗೆ ಈ ಮದುವೆ ಆಗಕ್ಕೆ ಇಷ್ಟನಾ? ನೋಡು, ಕಾನೂನು ನಿನ್ ಪರವಾಗಿದೆ. ನಿಂಗೆ ಯಾರಿಗೂ ಎದುರ್ಕೋಬೇಕಾಗಿಲ್ಲ. ನನ್ನ ಹತ್ರ ಹೇಳು, ನಿನ್ಗೆ ಈ ಮದುವೆ ಇಷ್ಟನಾ ಅಥವಾ ಓದೋಕೆ ಇಷ್ಟನಾ? ನನಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ಲ, ನಾನು ಓದಬೇಕು. ಹಾಗಾದ್ರೆ ನನ್ನ ಜೊತೆ ಶಾಲೆಗೆ ಬರ್ತೀಯಾ? ಬರ್ತೀನಿ. ಇಷ್ಟು ಸಾಕು, ಬಾಯ್ ನನ್ನ ಜೊತೆ. ನಿಂತ್ಕೊಳ್ಳಮ್ಮ, ನನ್ನ ಹೆಂಡತಿ ಆಗೋಳ್ನ. ಮಗಳು ವಯಸ್ಸು ಹುಡುಗಿನ ಮದ್ವೆ ಆಗಕ್ಕೆ ಹೊರಟಿದ್ರಲ್ಲ, ನಿಮ್ಗೇನು ಅನ್ಸಲ್ವಾ? ಬಾಲ್ಯ ವಿವಾಹ ತಡೆ ಕಾಯ್ದೆ ಸೆಕ್ಷನ್ 9 ಪ್ರಕಾರ 18 ವರ್ಷಕ್ಕಿಂತ ಚಿಕ್ಕ ಹುಡುಗಿನ ಮದ್ವೆ ಆಗೋ ಗಂಡಿಗೆ 2 ವರ್ಷ ಜೈಲು ಶಿಕ್ಷೆ, 1 ಲಕ್ಷ ದಂಡ. ಜೊತೆಗೆ ಸೆಕ್ಷನ್ 10 ಪ್ರಕಾರ ಬಾಲ್ಯ ವಿವಾಹಕ್ಕೆ ಯಾರ್ಯಾರು ಸಪೋರ್ಟ್ ಮಾಡ್ತಿದ್ರೋ ಅವ್ರಿಗೂ ಅದೇ ಶಿಕ್ಷೆ. ನೋಡಿ, ಯಾರಾದ್ರೂ ತಡಿಯಕ್ಕೆ ಬಂದ್ರೆ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಅಕ್ಕ ಬಾವ, ನನಗೆ ಈ ಹುಡುಗಿ ಸವಾಸನೆ ಬೇಡ. ಬನ್ನಿ ಹೋಗೋಣ, ಬನ್ನಿ. ಹಳಿ ಅಂದರೆ ನಿಮ್ಮ ಕಾಲಿಗೆ ಬಿಡ್ತೀನಿ. ಊರ್ನವ್ರ ಮುಂದೆ ನನ್ನ ಮರ್ಯಾದೆ ತೆಗಿಬಿಡಿ, ಮದುವೆ ನಿಲ್ಲಿಸ್ಬೇಡಿ. ಅಯ್ಯೋ ನೀವು ಬೇಡ, ಈ ಹುಡುಗಿ ಜೈ ಸವಾಸನೆ ಬೇಡ. ಹೇಳಿ ಅವರೇ ಈ ಭುವನೇಶ್ವರಿನ ಉರ್ಸಕ್ಕೆ ಇನ್ನೊಂದು ಅಸ್ತ್ರ ಸಿಕ್ತು. ಏಯ್ ಬಾಬು, ಯಾರ್ಲ ಇವಳು? ನಮ್ಮ ಸ್ಕೂಲಿಗೆ ಬಂದಿರೋ ಹೊಸ ಟೀಚರ್ ಅವ.